ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DVG ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತಿನ ವಿಚಾರದ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಬಿಸಿಲಿದೆ, ಹೊರಗಡೆ ಹೋದ್ರೆ ಕಾಲಿಡ್ಲಿಕ್ಕೆ ಆಗ್ತಾ ಇಲ್ಲ, ಕಣ್ಣು ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಉರಿ ಬಿಸಿಲು. ಕರ್ನಾಟಕದಲ್ಲಿರ್ತಕ್ಕಂಥ ಹವಾಮಾನ ವರದಿಗಿಂತಲೂ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ನೋಡಿ ಯಾವ ರೀತಿಯಾಗಿ ಈಗ ಇದು ಕಾರಲ್ಲೂ ಬಂದರೆ ಈ ಮಟ್ಟಕ್ಕೆ ಆಗ್ತಾ ಇದೆ. ಇನ್ನು ಈ ಟೂ ವೀಲರಲ್ಲಿ ಅಡ್ಡಾಡುವಂಥ ಪ್ರಯಾಣಿಕರು ಅಥವಾ ಸಾರ್ವಜನಿಕರ ಬಗ್ಗೆ ಯೋಚನೆ ಮಾಡಲೇಬೇಕಲ್ವಾ. ಇದು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಹಾಗೂ ವರಿಷ್ಠಾಧಿಕಾರಿಗಳಿಗೆ DVG ವಾಯ್ಸ್ ವತಿಯಿಂದ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏನು ಇವತ್ತು ಪಬ್ಲಿಕಲ್ಲಿ ಟೂ ವೀಲರ್ಗಳಿಗೆ ಇನ್ಶೂರೆನ್ಸ್ ಇಲ್ಲ, ಹೆಲ್ಮೆಟ್ ಇಲ್ಲ, ಪೊಲ್ಯೂಷನ್ ಇಲ್ಲ ಅಂತಂದು ಏನು ಹಿಡಿತಾ ಇದ್ದಾರೆ, ದಯವಿಟ್ಟು ಈ ಒಂದು ಬೇಸಿಗೆ ಮುಗಿಯೋವರೆಗೂ ಪೊಲೀಸ್ನವ್ರು ಯಾರೂ ಸಹ ಈ ಟೂ ವೀಲರ್ ಹಾಗೂ ಟೂ ವೀಲರ್ದು ಸವಾಸಕ್ಕೆ ಹೋಗಬೇಡಿ ದಯವಿಟ್ಟು. ಯಾಕೆಂದರೆ ಆ ಬಿಸಿಲಲ್ಲಿ ಆ ಹೆಲ್ಮೆಟ್ ಹಾಕ್ಕೊಂಡು ಆ ಒಂದು ಚರ್ಮದ ರೋಗ ಬಂದುಬಿಡುತ್ತೆ ಈಗಿನ ಒಂದು ವಾತಾವರಣಕ್ಕೆ. ಹಾಗಾಗಿ ದಯವಿಟ್ಟು ಟೂ ವೀಲರ್ನವರಿಗೆ ಈ ಒಂದು ಬೇಸಿಗೆ ಮುಗಿಯೋವರೆಗೂ ಹೆಲ್ಮೆಟ್ಗೋಸ್ಕರ ಪೊಲೀಸ್ನವರು ಗಾಡಿ ಹಿಡಿಯೋದು ಬೇಡ ಅಂತ ಒಂದು ಆದೇಶವನ್ನು ಅದೇ ಜಿಲ್ಲೆಯಲ್ಲಿರ್ತಕ್ಕಂಥ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಮಾಡಬೇಕು ಅಂತ DVG ವಾಯ್ಸ್ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬರೋದಿಲ್ಲ, ಆದೇಶ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಇದೊಂದು ಹೊಸ ಆದೇಶವನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಪ್ರತಿ ಬೇಸಿಗೆಯಲ್ಲೂ ಸಹ ಎಷ್ಟೋ ಆಕ್ಸಿಡೆಂಟ್ಗಳು ಆಗ್ತವೆ. ಎಷ್ಟೋ ಜನ ಈ ಚರ್ಮ ರೋಗದಿಂದ, ಕಣ್ಣು ದೃಷ್ಟಿಯಿಂದ ಕಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಬಾರಿಯಿಂದ, ಯಾಕೆಂದರೆ ರಾಯಚೂರು, ಯಾದಗಿರಿ, ಮಾನ್ವಿ, ಲಿಂಗಸೂರು, ಗಂಗಾವತಿ, ಬಳ್ಳಾರಿ ಆ ಸೈಡೆಲ್ಲ ಇದಕ್ಕಿಂತಲೂ ಹೆಚ್ಚಿಗೆ ಬಿಸಿಲಿದೆ. ಹಾಗಾಗಿ ಥ್ರೋಟ್ ಕರ್ನಾಟಕ ಎಲ್ಲಿ ಅತಿ ಹೆಚ್ಚು ಬಿಸಿಲಿದೆ, ಮಧ್ಯ ಕರ್ನಾಟಕದ ದಾವಣಗೆರೆಯಿಂದ ಹಿಡಿದು ಥ್ರೋಟ್ ಕರ್ನಾಟಕದ ಎಲ್ಲ ಜಿಲ್ಲೆಯಿಂದಲೂ ಸಹ ಈ ಟೂ ವೀಲರ್ ಸವಾರರಿಗೆ ಉಚಿತವಾಗಿ ಬಿಡಬೇಕು. ಯಾವ ಪೊಲೀಸ್ನವರು ಕೈ ಹೊಡಿಬಾರ್ದು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದು DVG ವಾಯ್ಸ್ ಎಫೆಕ್ಟ್ ಇನ್ ದಾವಣಗೆರೆ. ನಮಸ್ಕಾರ.